ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಆ್ಯಕ್ಚುಲಿ ನೋಡೋಕ್ಕೆ ಬ್ರೈಟಾಗಿದ್ದೀನಿ ಅಂತ ಅನಿಸ್ತಾ ಇದೀನೋ, ಫುಲ್ಲು ಸುಸ್ತಾಗಿ ಉಷ್ಟಾಗ್ಬಿಟ್ಟಿದ್ದೀನಿ. ಯಾಕಂದರೆ ಇವತ್ತು ನಾವು ಅಬುದಾಬಿಯಿಂದ ದುಬೈಗೆ ವಾಪಸ್ ಬಂದೀವಿ. ದುಬೈಗೆ ವಾಪಸ್ ಬರ್ತಿದ್ದ ಹಾಗೇ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೀವಿ ದುಬೈನಲ್ಲಿ. ಸ್ಟ್ರೀಟ್ ಶಾಪಿಂಗ್ ಅಂದರೆ ಆ್ಯಕ್ಚುಲಿ ಅದು ಅಂಗಡಿನೇ ಆಯಿತಾ, ಬಟ್ ಆಲ್ಮೋಸ್ಟ್ ಸ್ಟ್ರೀಟ್ ಶಾಪಿಂಗ್ ಬೆಲೆ ಅಷ್ಟು ಅಲ್ಲಿ ಕಡಿಮೆಗೆ ಸಿಗುತ್ತೆ ಎಲ್ಲನೂ. ಆ ಶಾಪ್ ಹೆಸರು ಬಂದು ಡೇ ಟು ಡೇ ಅಂತ. ಡೇ ಟು ಡೇ ಅದಕ್ಕಿಂತ ಮುಂಚೆ ನಂಗೊಂದು ಹೊಳಿತು, ಸುಮ್ಮನೆ ಒಂದು ಇರೋ ಥರ ಟೈಮಿಂಗು. ಅಮ್ಮ ನೀನು ಬೂಸ್ಟ್ ಆಗಿದೆ ಅಲ್ವಾ, ಬೂಸ್ಟ್ ಕುಡಿ. ಓಕೆ ಗುಡ್. ಪಾಪ ನಾನು ಸುಸ್ತಾಗಿರೋದಕ್ಕೆ ನನಗೆ ಅವ್ನು ಬೂಸ್ಟ್ ಮಾಡ್ತಾ ಇದ್ದಾನೆ. ಎನಿವೇಸ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನನ್ನ ಕಣ್ಣು ಮುಂದೆ ಬ್ಯಾಗ್ಸು ಎಷ್ಟಿದೆ ಅಂತ. ಓಕೆ, ಸೊ 4 ಬ್ಯಾಗ್ ತಗೊಂಡಿದ್ದೀನಿ ಆಯಿತಾ. ಇದರಲ್ಲಿ ಒಂದಷ್ಟು ಪರ್ಸ್ನಲ್ ಯೂಸ್ಗೂ ಇದೆ, ಒಂದಷ್ಟು ಗಿಫ್ಟ್ಸ್ಗೂ ಇದೆ. ಓಕೆ, ಸೊ ಏನೇನು ತೊಗೊಂಡಿದ್ದೀನಿ ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್ ಇಸ್ ಮ್ಯಾಂಡೇಟ್ರಿ ಆಗಿ ನಾವು ಎಲ್ಲೇ ಟ್ರಾವೆಲ್ ಮಾಡಿದ್ರು ಮ್ಯಾಂಡೇಟ್ರಿ ಆಗಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತಗೊಳ್ತೀವಿ ನೋಡಿ. ಇದು ಒಂದರಲ್ಲಿ 3, 6, 9, 12 ಫ್ರಿಡ್ಜ್ ಮ್ಯಾಗ್ನೆಟ್ ಇದೆ. ಓಕೆ, ಈ ಥರ ಸ್ಟೇಪ್ಲರ್ ಪಿನ್ ಇದೆ. ಈ ಥರ 3 ತೊಗೊಂಡಿದ್ದೀವಿ, ಏನಾಗಲಿಲ್ಲ ಸದ್ಯ, ಬೇಗ ಕೈ ಎತ್ತಿದೆ. ಈ ಥರದ್ದು 3 ತೊಗೊಂಡಿದ್ದೀವಿ. ಸೊ ಎಷ್ಟಾಯಿತು? 12 × 3 ಗುಡ್. ಬೇಡ, ಅವ್ರ ಅಪ್ಪನಾಗ್ತಾ ಇದ್ದಾರೆ ಆ ಕಡೆ. ಮ್ಯಾಥ್ಸ್ ವಿಷಯ ಬಂದರೆ ಅವ್ರದ್ದೇ ವಿಷಯ ನೋಡಿ. ಇದೇನೋ ಇದು, ನೀ ಹಾಕೊಂಡು ತೋರಿಸು. ಇವನಿಗಲ್ಲ ಇದು, ಬಟ್ ಇದು ಅದರ ಸೋಲ್ ಪರ್ಪಸ್. ಕಿವಿಗೆ ಗಾಳಿ ಹೋಗದೆ ಇರಲಿ ಅಂತ. ವಾಯ್ಸ್ ಕೇಳಿಸ್ತಿದೆಯಾ ಇಲ್ವಾ? ಹಲೋ ಹಲೋ, ಕೇಳಿಸ್ತಾ ಚೆನ್ನಾಗಿದೆಯಾ? ಸಕ್ಕತ್ತಾಗಿ. ಓಕೆ, ವೆರಿ ನೈಸ್. ಕಂಫರ್ಟಬಲ್ ಇದೆ. ಹೌದಾ? ಓಕೆ, ಇದು ಒಂದು ತೊಗೊಂಡಿದ್ದೀವಿ. ಇದೊಂದೇನೋ ತುಂಬ ಇಷ್ಟ ಆಯ್ತಪ್ಪ. ಹೆಂಗಿದೆಯೋ ಗೊತ್ತಿಲ್ಲ, ಓಪನ್ ಮಾಡಿ ನೋಡಬೇಕು. ನೋಡಿ, ಈ ಕಲರ್ ಸಕ್ಕತ್ತಾಗಿದೆ. ಇದು ಕ್ರಿಸ್ಟಲ್ ಸ್ಪ್ರೇ, ಗ್ಲಿಟರ್ ಸ್ಪ್ರೇ. ಇದು ಆ್ಯಕ್ಚುಲಿ ಟ್ರೈ ಮಾಡಲಾ? ಹಾಂ, ನೀನಾ ಸ್ಪ್ರೇನಾ? ಇದು ವರ್ಕ್ ಆಗುತ್ತೋ ಇಲ್ವೋ ನೋಡೋಣ. ಓಕೆ, ಗ್ಲಿಟರ್ ಸ್ಪ್ರೇ ಟ್ರೈ ಮಾಡ್ತೀನಿ. ಇದಕ್ಕೆಲ್ಲ ಎನರ್ಜಿ ಬಂದ್ಬಿಡುತ್ತೆ ಸಡನ್ನಾಗಿ, ಸುಸ್ತಾಗಿದ್ರು ನೋಡಿ. ಕೊಡ್ಲ ಇಟ್ಕೊ, ಇದನ್ನು ಡಸ್ಟ್ಬಿನ್ ಕ್ಯಾಪ್ ಹೊರಗೆ ಹೋಗ್ಬಿಡಿದೆ. ಅಯ್ಯೋ ಹೌದು, ನಾನು ಸೆಲಫಿನ್ ಟೇಪ್ ಅಂದ್ಕೊಂಡೆ. ಟ್ರೈ ಮಾಡು. ಇದು ಥ್ಯಾಂಕ್ ಯು. ಓಕೆ, ಸ್ಪ್ರೇ ನೋಡೋಣ. ಬಟ್ ಕೂಡ ನಿನ್ನ ಕೈ ಮೇಲೆ ಮಾಡ್ತೀನಿ ಆಗಲಿ. ಓಕೆ, ಕಾಣಿಸ್ತಾ ಇದೆಯಾ ಕೈಯೇ ನೀಟಾಗಿ? ನೀವು ಸ್ಪ್ರೇನೇ ಆಗಲಿಲ್ಲೋ. ಏ ವಾವ್, ಸಕ್ಕದಾಗ ಬಂತು ನೋಡಿದ್ಯಾ? ಸಕ್ಕದಾಗ ಬಂತಿದು. ವಾವ್, ಇದು ಆ್ಯಕ್ಚುಯಲ್ ಕಲರ್ ಬಂತು. ವೆರಿ ನೈಸ್. ನೋಡಿ ಇಲ್ಲಿ. You have to shake it, then only spray. I shaked it, ಚಿನ್ನ. I shaked it. ನೋಡಿ ನೋಡಿ, ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಮುಟ್ಬಿಡ ಚಿನ್ನ, ಕೈಗಲ್ಲಿ ತುಂಬ ಹತ್ತು ಬಿಡುತ್ತೆ. ಇಲ್ಲಿ ನೋಡಿ, ವಾಶ್ ಮಾಡಿಬಿಡೋಣ ಆಮೇಲೆ. ಓಕೆ. ಓ ಮೈ ಗಾಡ್, ಸಕ್ಕತ್ತಾಗಿದೆ. ಓ ಮೈ ಗಾಡ್, ಐ ಆಮ್ ಇಂಪ್ರೆಸ್ಡ್. ಏನು ಗೊತ್ತಾ, ಒಂದು 2-3 ಕಲರ್ ಇರ್ತಿದ್ದು. ಸಿಲ್ವರ್ ಇತ್ತು, ಗೋಲ್ಡ್ ಇತ್ತು, ಮತ್ತು ಈ ಕಲರ್ ಒಂದು, ಪಿಂಕ್ ಒಂದು. ಸೊ ಈಗ ಯೋಚನೆ ಮಾಡ್ತಾ ಇದ್ದೀನಿ, ಒಂದೇ ಒಂದು ತೊಗೊಂಬಂದ್ಬಿಟ್ಟಿನಲ್ಲ ಅಂತ. ಓಪನ್ ಮಾಡದೇ ಇದ್ದಿದ್ರೆ ಸುಮ್ಮನೆ ಮರ್ಯಾದೆಗೆ ಒಂದೇ ಎತ್ಕೊಂಡು ಹೋಗಿರ್ತಿದ್ನೇನೋ. ಈಗ ಗೊತ್ತಿಲ್ಲ. ಲೆಟ್ ಮಿ ಥಿಂಕ್. ಚೆನ್ನಾಗಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಅದನ್ನು ಹಂಗಂಗೆ ವಾಪಸ್ ಹಾಕ್ಬಿಟ್ಟ. ಮತ್ತೆ ಸ್ಟೇಪ್ಲರ್ ಪಿನ್. ಹ್ಞೂ ಚಿನ್ನ, ಥ್ಯಾಂಕ್ ಯು. ಆ್ಯಂಡ್ ನೋಡಿ, ಇದು ಬ್ಯಾಗ್. ದುಬೈ 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 ದುಬೈ, ಮುಂದೆ ಎಲ್ಲ ದುಬೈ 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 ದುಬೈ, ಹಿಂದೆ ಪ್ರಿಂಟ್ಸ್ ಇದೆ. ಇನ್ಫ್ಯಾಕ್ಟ್ ಇದನ್ನು ರೂಮಿಗೆ ಬಂದಮೇಲೆ ನೋಡಿದೆ ನಾನು ಫುಲ್ ಇಡೀ ಬ್ಯಾಗು ದುಬೈ ಅಂತ ಇದೆ ಅಂದ್ಕೊಂಡೆ. ಆಮೇಲೆ ರೂಮಿಗೆ ಬಂದಮೇಲೆ ನೋಡಿದೆ, ಮನೆಗೆ ಬಂದಮೇಲೆ ಅನ್ಕೊಂಡೆ. ರೂಮಿಗೆ ಬಂದಮೇಲೆ ನೋಡಿದ್ರೆ ಮುಂದೆ ದುಬೈ, ಹಿಂದೆ ಪ್ರಿಂಟ್. ಬಟ್ ಸ್ಟಿಲ್ ಚೆನ್ನಾಗಿದೆ, ಬ್ಯಾಗ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಮಲೇಷ್ಯಾಗೆ ಹೋದಾಗ ನಾನು ಬ್ಯಾಗ್ ತೊಗೊಳ್ಳಿಲ್ಲ ಅಂತ ಬೇಜಾರಾಯಿತು ನನಗೆ. ಬ್ಯಾಗ್ ನಾನು ಎಷ್ಟೊಂದು ಗಿಫ್ಟಿಂಗಿಗೆಲ್ಲ ತೊಗೊಂಡೆ, ಬಟ್ ನನಗೆ ತೊಗೊಳ್ಳೇ ಇಲ್ಲ ಬ್ಯಾಗು. ಸೊ ಅದಕ್ಕೆ ಈ ಸಲ ದುಬೈ ನಾನು ಬ್ಯಾಗ್ ತೊಗೊಂಡ್ಬಿಟ್ಟೆ. ಇದರಲ್ಲಿ ಏನಿಲ್ಲ, ಇದು ಖಾಲಿ ಬರೀ ಬ್ಯಾಗ್ ಅಷ್ಟೇ. ಇದೊಂದು ಪುಟಾಣಿ ಬ್ಯಾಗ್ ನೋಡಿ, ದುಬೈ. ಇದು ಅಗೇನ್ ದುಬೈಗೆ ಬಂದು ಹೋಗಿದ್ದೀವಿ ಅಂದಮೇಲೆ ದುಬೈಯಿಂದ ಬಂದಿರೋದು ಅಂತ ಗೊತ್ತಾಗಬೇಕಲ್ಲ ಇದು. ಅದಕ್ಕೆಲ್ಲ ದುಬೈ. ಇದ್ರ ಮೇಲೆ ಬುರ್ಜ್ ಖಲೀಫಾ,
ಏನೋ ಅಲ್ಲ ರಬ್ಬು, ಖಲೀಫಾ ಇದು ಅಲ್ಲ ರಬ್ಬು, ಆಮೇಲೆ ಇನ್ನೇನಿದೆ ಏನೋ ಒಟ್ನಲ್ಲೆಲ್ಲ ದುಬೈ ಇದೆ. ಆ್ಯಂಡ್ ಇದು ನೋಡಿ, ಇದಕ್ಕೊಂದು ಉದ್ದ ಫುಲ್ಲು ನಿದ್ದೆ ಬರ್ತಾ ಇದೆ ನನಗೆಲ್ಲ ಮರ್ತೋಗ್ತದೆ. ಏನದು ಪಟ್ಟಿ ಕರೆಕ್ಟ್, ಸೂಪರ್ ಅಮ್ಮ. ಉದ್ದ ಪಟ್ಟಿನೂ ಇದೆ ನೇತು ಹಾಕ್ಕೊಳಕ್ಕೆ. ಓಕೆ, ಇದು ಅಷ್ಟೇ ಸೇಮ್ ದುಬೈ ಹಿಂಗೆ ಪ್ರಿಂಟು. ಇದ್ರ ಮೇಲೆ ಒಂಟೆಗಳಿದೆ. ಆದರೆ ನೋಡಿ ಒಂಟೆ, ದುಬೈ ಅಂದರೆ ಡೆಸರ್ಟು. ಒಂಟೆ ಅಂತನಾ? ಯಾರು ಒಂಟೆ ಇಲ್ಲಪ್ಪ, ಇದೇನೋ ಪ್ರಶಾಂತ್ ತಗೊಂಡ್ರು ನೋಡಿ. ಶೂಸ್ ಒಳಗೆ ಇನ್ಸೋಲ್ಸ್ ಕಂಫರ್ಟಬಲ್, ತುಂಬ ಕಂಫರ್ಟಬಲ್ ಆಗಿದೆ ಅದ್ರನ್ನ. ಸೊ ಇನ್ಸೋಲ್ಸ್ ತಗೊಂಡಿದ್ದಾರೆ ಬಿಕಾಸ್ ಪ್ರಶಾಂತ್ದು ಫ್ಲಾಟ್ ಫೂಟ್. ಇದ್ರಲ್ಲಿ ನೋಡಿ ಇನ್ನೊಂದು ಇನ್ಸೋಲ್ಸ್ ಅಲ್ಲಿ ಇಷ್ಟು ದೊಡ್ಡದು ಕೊಟ್ಟಿರ್ತಾರೆ ಸೈಜ್. ನಿಮಗೆ ಎಷ್ಟು ಬೇಕೋ ಆ ಸೈಜ್ ಕಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಸೈಜ್ಗಳು ಕೊಟ್ಟಿದ್ದಾರೆ. ಹೌದೇನೋ ಗುಂಡು, ಸೈಜ್ 6ಗೆ ಮಾಡಬೇಕು ನಾವು. ಕಟ್ ಮಾಡ್ಬೇಕಾ ಲಿಟ್ರಲಿ, ಅಥವಾ ಸುಮ್ಮನೆ ಹಿಂಗೆ ಓಪನ್ ಮಾಡಬೇಕು? ಕಟ್ ಮಾಡಬೇಕು. ಓಕೆ, ಏನು ಮಟೀರಿಯಲ್ ಇದು? ಸಿಲಿಕಾನ್ ಅಲ್ಲ, ಪ್ಲಸ್ ಇನ್ನೇನೋ ಇದೆ ಕೆಳಗಡೆ ನೋಡಿ. ಫೋಮ್ ಇಲ್ಲಿ ಚೆನ್ನಾಗಿದೆ, ಯಾಕಂದ್ರೆ ಪ್ರಶಾಂತ್ದು ಫ್ಲಾಟ್ ಫುಟ್. ಸೊ ಅದಕ್ಕೆ ಅವ್ರು ಈ ಥರ ಜೆಲ್ ಏನಂತಾರೆ ಇದನ್ನ, ವಾಟ್ ಇಸ್ ದಿಸ್, ಆರ್ಟಿಫ್ಯಾಕ್ಟ್ ಆನ್ ಫುಟ್. ಈ ಥರದನ್ನ ಶೂಸ್ ಒಳಗೆ ಹಾಕೊಳ್ತಾರೆ. ಇನ್ಸೋಲ್ಸ್ ಆ ಲಪ್ತು ಫ್ಲಾಟ್ ಫುಟ್. ಅಪ್ಪನಂತೆ ಮಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ. ಇದು ನಿನಗೆ ಹಾಕೊಳಕ್ಕಾಗಲ್ಲ. ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರಂತೆ ನಿಮಗೆ. ಇಲ್ಲ ನಾನು ಹಾಕ್ಲ ಬಾಯಿಲಿ ಮುಂದೆ ಹಾಕ್ತೀನಿ. ಅಯ್ಯೋ ಇಲ್ಲದೇ ಇಲ್ಲ ನಿನಗೆ ಈ ಋಷಿ ಮಿನಿಗಳು ಕೊಂಡೆ ಬೇಡ, ನಾನೇ ಹಾಕೊಳ್ಳ. ಇದು ತೋರಿಸ್ಬೇಕು ಈ ಕಡೆಗೆ ಬಂದು. ಇರಿ ಹಂಗಲ್ಲ, ಆಗಲ್ಲ. ಇದು ಚಿನ್ನ ಕಾಣಿಸ್ತಾ ಇದೆ ನಿಮಗೆ? ಅಯ್ಯೋ ಇದು ಜಾಸ್ತಿ ಆಗೋಗುತ್ತೆ, ಹಿಂಗೆ ಹಾಕೋಕ್ಕಲ್ಲ ರೀ. ಸುಮ್ಮನೆ ಎಮರ್ಜೆನ್ಸಿಗೆ ತೋರಿಸ್ತಾ ಇದೀನಿ ನೋಡಿ. ಸಖತ್ತಾಗಿದೆ. ಇದು ಬೆಂಗಳೂರಲ್ಲೂ ಸಿಗುತ್ತೆ ಆಯಿತಾ. ನಾನು ಬೆಂಗಳೂರಲ್ಲಿ ನೋಡಿದ್ದೀನಿ, ಬಟ್ ಬೆಂಗಳೂರಲ್ಲಿ ಸಿಗೋದಕ್ಕಿಂತ ಇದು ತುಂಬ ಒಳ್ಳೆ ಬೆಲೆಗೆ ನನಗೆಲ್ಲಿ ಸಿಕ್ತು. ಸೊ ಅದಕ್ಕೆ ಟಕ್ ಅಂತ ತೊಗೊಂಡ್ಬಿಟ್ಟೆ. ಚೆನ್ನಾಗಿದೆ ಇದು, ಇನ್ನೂ ಆಗಲ್ಲ ಇದೆ. ಆ್ಯಂಡ್ ಏನು ಗೊತ್ತಾ, ಇದಂತೂ ಫಾಸ್ಟ್ ಹೇರ್ ಸ್ಟೈಲ್, ಕ್ವಿಕ್ ಹೇರ್ ಸ್ಟೈಲ್ ಬೇಕು ಅನ್ನುವಾಗ ತೊಗೊಂಡು ಸಕ್ಕಂತ ಹಿಂಗೆ ಹಾಕೊಳ್ಳೋದು ಅಷ್ಟೇ. ಓಕೆ, ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಐ ಲ್ಯಾಶಸ್. ಇದೇ ಥರ ಗ್ಲಿಟ್ರಿ ಐ ಲ್ಯಾಶಸ್ನ 3 ತೊಗೊಂಡಿದ್ದೀನಿ. ಓಕೆ, ಗ್ಲಿಟ್ರಿ ಐ ಲ್ಯಾಶಸ್ ಚೆನ್ನಾಗಲ್ಲ, ಇದು ಸಖತ್ತಾಗಿದೆ. ಐ ಲ್ಯಾಶ್ 3. ಆಮೇಲೆ ಇಲ್ಲಿ ನೋಡಿ ಹೈಲೈಟರ್ಸ್ ತೊಗೊಂಡಿದ್ದೀನಿ. ಆಲ್ ಆಫ್ ಡಿಫ್ರೆಂಟ್ ಕಲರ್ಸ್, ಚೆನ್ನಾಗಿದೆ. ವೆರಿ ವೆರಿ ನೈಸ್. 3 ತುಂಬ ಚೆನ್ನಾಗಿದೆ. ಸೊ ಕಾಟ್ ಹೈಲೈಟರ್ಸ್. ಆಮೇಲೆ ಇನ್ನೇನು ವಾಚು 2 ವಾಚ್ ತೊಗೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ಬೋದಾ? ಹೌದಲ್ವಾ? ಸ್ಟಿಕ್ಕರ್ ಡ್ರೈ ಆಯ್ತಾ? ನೋಡಿ ಇದೇನೋ ಡ್ರೈ ಆಯ್ತಂತೆ, ಬಟ್ ಶೈನಿಂಗ್ ಮಾತ್ರ ಹಾಗೆ ಇದೆ. ಸಕ್ಕತ್ತಾಗಿದೆ ಅಲ್ಲ ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ಓಕೆ, ನಿಮಗೆ ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ. ನೋಡಿ ಕಾಣಿಸ್ತಾ ಇದೆಯಾ? ವಾಚು ವಿತ್ ಬ್ರೇಸ್ಲೆಟ್. ಇದು ಅಷ್ಟೇ, ವಾಚು ವಿತ್ ಬ್ರೇಸ್ಲೆಟ್ ಚೆನ್ನಾಗಿದೆ, ಸಖತ್ತಾಗಿದೆ ವಾಚ್ಗಳು. ಓಕೆ, ಆಮೇಲೆ ಇದು ಒಂದು ತೊಗೊಂಡಿದ್ದೀನಿ. ದಿಸ್ ಇಸ್ ಆಲ್ಸೋ ವೆರಿ ನೈಸ್. ನೋಡಿ, ವೆರಿ ಪ್ರಿಟಿ ಆ್ಯಂಡ್ ವೆರಿ ಡಿಫ್ರೆಂಟ್. ಇದು ಚೈನು, ಇದು ಇಯರಿಂಗ್. ವೆರಿ ಪ್ರಿಟಿ ಆ್ಯಂಡ್ ವೆರಿ ಡಿಫ್ರೆಂಟ್. ನನಗೆ ಇಷ್ಟ ಆಯಿತು ತುಂಬ. ಆಮೇಲೆ ಇಲ್ಲಿ ನೋಡಿ 2 ಆಯಿಲ್ ಪೇಸ್ಟಲ್ಸ್. ಪೇಂಟ್ ಕವರ್ ಮಾಡಬೇಕು. ಸಾರಿ ವಾಟರ್. ಏನು ಗೊತ್ತಾ, ಒಂದು ವಾಟರ್ ಪೇಂಟ್ ಸೆಟ್ ಅಂತೆ, ಒಂದು ಆಯಿಲ್ ಪೇಂಟ್ ಸೆಟ್ ಅಂತೆ, ಒಂದು ಅಕ್ರಿಲಿಕ್ ಕಲರ್ಸ್. ಯಾವುದು ಇದು? ಅಕ್ರಿಲಿಕ್ ಚಿನ್ನ. ಬಟ್ ಒಂದು ಆಯಿಲ್ ಪೇಂಟ್ ಸೆಟ್ಟು, ಒಂದು ವಾಟರ್ ಪೇಂಟ್ ಸೆಟ್. ಗೊತ್ತಿಲ್ಲ ನಂಗೆ ಏನು ಡಿಫ್ರೆನ್ಸು ಅಂತ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಸ್, ಪ್ಲೀಸ್ ಕಮೆಂಟ್ ಮಾಡಿ. ಎನಿವೇಸ್, ಇದು ತೊಗೊಂಡೆ. ದಿಸ್ ಆಲ್ಸೋ ನೈಸ್. ನೋಡಿ ಎಷ್ಟು ಬಂದಿದೆ ಗೊತ್ತಾ? 1 2 3 4 5 6 7 8 9 10 11 12 ಕರೆಕ್ಟ್. ಇಲ್ಲೇ ಹಾಕಿದ್ದಾರೆ, ನಾನೊಬ್ಳು ಎಣಿಸ್ತಾ ಕೂತಿದ್ದೀನಿ ಇಷ್ಟೊತ್ತಲ್ಲಿ. ಎಲ್ಲ ಒಂಥರ ನಿಯಾನ್ ಕಲರ್ಸ್ ಥರ ಸಖತ್ತಾಗಿದೆ, ಬ್ರೈಟ್ ನಿಯಾನ್ ಕಲರ್ಸು. ಹಂಗಂಗೆ ವಾಪಸ್ ಹಾಕೋಣ ಅಂದರೆ ಆ ಬ್ಯಾಗ್ ಖಾಲಿ ಇದೆ, ಒಂದೊಂದೇ ಹಾಕ್ತಾ ಇರೋದ್ರಲ್ಲಿ. ಪಿಂಕ್ ಬ್ಯಾಗಲ್ಲಿ
ಓಕೆ, ಆಮೇಲೆ ನೋಡಿ ಕ್ಯೂಟ್ ಆಗಿರುವಂಥ ಕ್ಲಿಪ್ಸು ನೋಡಿ, ಕ್ಯೂಟ್ ಆಗಿರುವಂಥ ಕ್ಲಿಪ್ಸು ಮಕ್ಕಳದು. ಆ್ಯಕ್ಚುಲಿ ಇದು ದೊಡ್ಡವ್ರು ಹಾಕೋದು ಗೊತ್ತಿಲ್ಲ, ಬಟ್ ಮಕ್ಕಳು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂದು ಲಿಪ್ಸ್ಟಿಕ್ಕು, ಮ್ಯಾಟ್ ಲಿಪ್ಸ್ಟಿಕ್ ಅಂತ ಇದು. ಇಸ್ ವೆರಿ ನೈಸ್. ನಂಗೆ ಆ ಶೇಪ್ ತುಂಬ ಇಷ್ಟ ಆಗಿ ತೊಗೊಂಡೆ ಇದನ್ನು. ವಾಚ್, 2 ವಾಚ್ ಮತ್ತೆ ಚೆನ್ನಾಗಿದಲ್ಲ ವಾಚು. ನಾನು ನಿಮ್ಮನ್ನು ಕೇಳ್ತಾ ಇದ್ರೆ ಪ್ರಶಾಂತು ಅಂತಂದರೆ, ಯಾಕಂದರೆ ಪ್ರಶಾಂತ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ವಾಚ್ಗಳಿದು, ಅವ್ರಿಗೆ ತುಂಬ ಇಷ್ಟ ಆಯಿತು. ಹಾಂ, ತಗೋದ್ರಲ್ಲೇ ಹಾಕ್ಬಿಟ್ಟು ಈ ಬ್ಯಾಗ್ ಖಾಲಿ ಆಗ್ತದೆ. ಹಾಂ, ಇಷ್ಟು. ಇದು ಪ್ರಶಾಂತ್ ತೊಗೊಂಡಿದ್ದು ಇವತ್ತು ಮೆಮೊರಿ ಕಾರ್ಡ್. ಆ್ಯಂಡ್ ಆಲಾಪು ಒಂದಷ್ಟು ಚಾಕ್ಲೇಟ್ಸ್ ತೊಗೊಂಡಿದ್ದಾನೆ. ಇದೇನು ಗೊತ್ತಾ, ಇದು ಕಿಂಡರ್ ಹಿಪ್ಪೋ ಚಾಕ್ಲೇಟು, ಎಲ್ಲ ಕಡೆ ಸಿಗಲ್ಲ ಇದು. ಹಿಪ್ಪೋ ಬಿಸ್ಕೆಟ್ ತುಂಬ ಜನ ಇರುತ್ತಿದ್ದು. ಆ್ಯಂಡ್ ಇದೇನೋ ಅವನೇನೋ ಆಸೆ ಪಟ್ಟು ತೊಗೊಂಡಿದ್ದಾನೆ, ಮಿಸ್ಟರ್ ಬೀಸ್ಟ್ ಅಂತೆ, ಡೀಸ್ ನಟ್ಸ್. ಇದರಲ್ಲಿ ಮಿಲ್ಕ್ ಚಾಕ್ಲೇಟ್ ವಿತ್ ಪೀನಟ್ ಬಟರ್. ಓಕೆ, ಆ್ಯಂಡ್ ಇದು ದುಬೈಗೆ ಬಂದು ಇದನ್ನು ತಿನ್ನಲಿಲ್ಲ ಅಂದರೆ ಹೇಗೆ? ದುಬೈನ ವೆರಿ ಫೇಮಸ್ ಕುನಾಫಾ ಚಾಕ್ಲೇಟ್ ವಿತ್ ಪಿಸ್ತಾಚಿಯೋ. ಕುನಾಫಾ ವಿತ್ ಪಿಸ್ತಾಚಿಯೋ. ಓಕೆ, ಇದು ಟಾಟಿನಾ ವೈಟ್. ನಾನು ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ವೈಟ್ ಚಾಕ್ಲೇಟ್ಸ್ ಆಯಿತಾ. ಆ್ಯಕ್ಚುಲಿ ಇವು ಅಷ್ಟು ಇಷ್ಟ ಇಲ್ಲ, ಏನೋ ತೊಗೊಂಡಿದ್ದಾನೆ ನನಗೆ ಗೊತ್ತಿಲ್ಲ. ವೇಫರ್ ಒಳಗೆ ಚಾಕ್ಲೇಟ್ ಇದೆ, ಕ್ರಿಸ್ಪಿ ವೈಟ್ ಚಾಕ್ಲೇಟ್ ಸ್ಪೆಷಾಲಿಟಿ ವಿತ್ ಹೇಸಲ್ನಟ್ ಕ್ರೀಮ್ ಫಿಲ್ಲಿಂಗ್. ಒಳಗಡೆ ಏನು ಫಿಲ್ಲಿಂಗ್ ಇದೆ ಅದು ಅಮ್ಮನ ಫೇವರೇಟ್. ಹೇಸಲ್ನಟ್ ನನಗಿಷ್ಟ, ಹೇಸಲ್ನಟ್ ಇಷ್ಟ, ಬಟ್ ಐ ಡೋಂಟ್ ಲೈಕ್ ವೈಟ್ ಚಾಕ್ಲೇಟ್. ಓಕೆ, ಈಗ ಫಸ್ಟ್ ಯಾವುದನ್ನು ಟ್ರೈ ಮಾಡೋಣ. ಓಕೆ, ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ದುಬೈನ ವೆರಿ ಫೇಮಸ್ ಕುನಾಫಾ ವಿತ್ ಪಿಸ್ತಾಶಿಯೋ ಚಾಕ್ಲೇಟ್. ಕಾಣಿಸ್ತಾ ಚಾಕ್ಲೇಟ್ ಮುರಿಯೋಣ. ನಿಂಗೆ ಇಷ್ಟ ಆಯ್ತಾ? ನಂಗೆ ಸ್ವೀಟ್ ಜಾಸ್ತಿ ಅನಿಸ್ತು. ಆಕ್ಚುಲಿ ಚೆನ್ನಾಗಿದೆ, ಬಟ್ ಅದೇನೋ ಸಕ್ಕರೆ 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 ತರ ಸಿಗ್ತದೆ. ಒಳಗಡೆ ಇದೆಯಲ್ಲ ಕುನಾಫಾನ ಪಿಸ್ತಾಚಿಯೋ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಹತ್ರ ಬನ್ನಿ. ಅದು ಪುಡಿ ತರ. ಇಲ್ಲಿ ನೋಡಿ, ಇದು ಮೈ ಫೇವರೇಟ್ ಕಿಂಡರ್ ಹಿಪ್ಪೋ. ಚೆನ್ನಾಗಿದೆಯಾ? ನೈಸ್. ಒಂದು ಎಕ್ಸ್ಪ್ರೆಷನ್ ನೋಡಿ ನಾನು ತಿನ್ಬೇಕು ಅನ್ನಿಸ್ತಾ ಇದೆ ನಂಗೊಂಚೂರು. ಪಾಪ ಕಿಂಡರ್ ಜಾಯ್ ಹಿಪ್ಪೋ ಚೆನ್ನಾಗಿದೆ. ಜಾಯ್ ಅಲ್ಲ, ಕಿಂಡರ್ ಹಿಪ್ಪೋ ಸಕ್ಕತ್ತಾಗಿದೆ. ಈ ಮಾಡಮ್ಮ, ಏನು ಪ್ಲೀಸ್ ಪ್ಲೀಸ್. ಏನು ಗೊತ್ತಾ, ದುಬೈಗೆ ಬರೋರಿಗೆ ನಾವು ಎಲ್ಲಿ ಶಾಪ್ ಮಾಡಬೇಕು, ಏನು ಶಾಪ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ಇಲ್ಲಿ ಸಾಕಷ್ಟು ಮಾಲ್ಗಳಿದೆ, ಆಮೇಲೆ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ಸಿಗೆ ಹೋಗ್ತೀವಿ, ಅಲ್ಲಿ ಏನೇನೋ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ತೊಗೊಳ್ಬೇಕು ಅಂತ ಅನ್ಸುತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ ಲೋಕಲ್ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡಿ ಆಯಿತಾ. ಟೈಮ್ ಇಲ್ಲ ಅಂದರೆ ಅಫ್ಕೋರ್ಸ್ ನೀವು ಎಲ್ಲಿ ಹೋಗಿರ್ತೀರೋ ಅಲ್ಲಿ ಏನು ಚೆನ್ನಾಗಿ ಅನ್ಸುತ್ತೋ, ನಿಮಗೆ ಬೆಟರ್ ಡೀಲ್ ಅನ್ಸಿದ್ರೆ ಅದನ್ನು ತೊಗೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬಡ್ಜೆಟಲ್ಲಿ ನೀವು ಸೊವಿನಿಯರ್ಸ್ನೆಲ್ಲ ಶಾಪ್ ಮಾಡಬೇಕು ಅಂದರೆ ನಾನು ಸಜೆಸ್ಟ್ ಮಾಡೋದು ಡೇ ಟು ಡೇ ಇದೆ, 1 to 10 dirhams ಶಾಪ್ ಇದೆ. ಆ್ಯಂಡ್ ಈ ಥರ ನೀವು ಲೋಕಲ್ ಶಾಪ್ಸ್ನ ವಿಸಿಟ್ ಮಾಡಿದಾಗ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ನು ವಿತ್ ಒಳ್ಳೆ ಆಫರ್ ಪ್ರೈಸಿಗೆ ಸಿಗುತ್ತೆ. ಸೊ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ಒಂದು 2 hours ಟೈಮ್ ತೊಗೊಂಡು ಲೋಕಲ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿದಾಗ ಶಾಪ್ಸ್ ಬಗ್ಗೆ ತಿಳ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿ ಆಯಿತಾ. ಸೊ ಎಸ್, ಇದು ನನ್ನ ರಿಸರ್ಚ್. ಫಸ್ಟ್ ಡೇ ಬಂದ ತಕ್ಷಣ ತೊಗೊಂಡ್ಬಿಡ್ಬೇಡಿ. ಕರೆಕ್ಟ್, ಫಸ್ಟ್ ಡೇ ಬಂದ ತಕ್ಷಣ ಆ ಥರ ಬಿದ್ದು ತೊಗೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಟೈಮ್ ತೊಗೊಂಡು ತೊಗೊಳ್ಳಿ. ಆ್ಯಂಡ್ ನಿಮಗೆ ಏನೇನು ಬೇಕು ಅಂತ ಫಸ್ಟೇ ಲಿಸ್ಟ್ ಹಾಕ್ಕೊಂಡು ಬಂದಿರಿ, ಏನೇನು ಬೇಕು ಅಥವಾ ಯಾರ್ಯಾರು ಕೊಡಬೇಕು ಇದನ್ನು ಫಸ್ಟೇ ಲಿಸ್ಟ್ ಹಾಕ್ಕೊಂಡು ಬಂದುಬಿಟ್ಟಿರಿ, ಅವಾಗ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋ ನೋಡಿದ್ರಿ ಅಲ್ವಾ, ನಾನು ಶಾಪ್ ಮಾಡಿದ್ದನ್ನೆಲ್ಲ ನಿಮ್ಗೆ ತೋರಿಸಿದೆ, ಏನೇನು ಶಾಪ್ ಮಾಡಿದೆ ಅಂತೆಲ್ಲ ನೋಡಿದ್ರಿ ಅಲ್ವಾ. ಹೋಪ್ ನಿಮಗೆ ನನ್ನ ಶಾಪಿಂಗ್ ಎಲ್ಲ ಇಷ್ಟ ಆಯಿತು ಅಂತ. ಇಟ್ಸ್ ಅ ಪಾರ್ಟ್ ಆಫ್ ಶಾಪಿಂಗ್ ಇದೆ, ಆ್ಯಕ್ಚುಲಿ ಒನ್ ಪಾರ್ಟ್ ಆಫ್ ದ ಶಾಪಿಂಗು. ದುಬೈ ಸೀರೀಸ್ನ ನೀವು ನೋಡಿ ತುಂಬ ಇಷ್ಟಪಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಇನ್ನೂ ಹೆಚ್ಚು 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 ವಿಡಿಯೋಗಳು ಮಾಡೋದಕ್ಕೆ ನನಗೆ ಉತ್ಸಾಹ ಹುಮ್ಮಸ್ ಬರಬೇಕು ಅಂದರೆ ನೀವು ನಿಮ್ಮ ಪ್ರೀತಿನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತೋರಿಸ್ಬೇಕು. ಸೊ ಪ್ಲೀಸ್ ರೂಪಾ ಪ್ರಭಾಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋಲಿ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಮತ್ತೆ ಆಲಾಪ್ ಸಿಗ್ತಾನೆ. ಆಲಾಪ್ ಸಿಗ್ತಾನೆ ನೆಕ್ಸ್ಟ್ ವಿಡಿಯೋಲಿ.
ದುಬೈ ಸೀರೀಸ್ ಅಂತಾರ ಹೆಂಗ್ ನೋಡ್ತಾ ನೋಡು. ಯಾಕಂದ್ರೆ ದುಬೈಯಲ್ಲಿ ನಮ್ಮ ಜೊತೆ ಇದಾನಲ್ಲ, ಸೊ ಬೈ ಡಿಫಾಲ್ಟ್ ಎಲ್ಲದ್ರಲ್ಲೂ ಇದ್ದೇ ಇರ್ತಾನ ಅಲ್ವೇನಾ. ಬೆಂಗಳೂರಿಗೆ ಹೋದ್ಮೇಲೆ ಸ್ಕೂಲ್ ಸ್ಟಾರ್ಟು. ಸೊ ಅಷ್ಟೊಂದು ವಿಡಿಯೋ ಕಾಣಿಸ್ಕೊಳ್ಳಲ್ಲ. ಸರಿ, ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಇಬ್ರು ಸಿಗ್ತೀವಿ, ಜೊತೆನಲ್ಲಿ ಪ್ರಶಾಂತು ಸಿಗ್ತಾರೆ. ಓಕೆ, ಸಿಗೋಣ ಮತ್ತೆ. Bye bye. Love you all.